ಭಾರತ ದೇಶದಲ್ಲೇ ಮೊದಲ ಬಾರಿಗೆ ಅಡುಗೆ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆ ವತಿಯಿಂದ ಗುರುತಿನ ಚೀಟಿಯನ್ನ ವಿತರಿಸಲಾಗ್ತಾ ಇದೆ. ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಶ್ರೀದೇವಿ, ಶ್ರೀ ಅನ್ನಪೂರ್ಣೇಶ್ವರಿ ವೃತ್ತಿ ಮತ್ತು ಕೌಶಲ್ಯಾಭಿವೃದ್ಧಿ ಸೇವಾ ಟ್ರಸ್ಟ್ ಹಾಗೂ ಶ್ರೀ ಆದಿಶಕ್ತಿ ಅನ್ನಪೂರ್ಣೇಶ್ವರಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಅಕ್ಕಿ ಮತ್ತು ಇತರೆ ಸಾಮಗ್ರಿಗಳನ್ನು ನೀಡುವಂತಹ ಸಂಗ್ರಹಣಾ ಸೇವಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಮಾಜ ಸೇವಕ ಹಾಗೂ ಜೆಡಿಎಸ್ ಮುಖಂಡರಾದ ಸಿಎಂಆರ್ ಶ್ರೀನಾಥ್ ಅಡುಗೆ ಕಾರ್ಮಿಕರಿಗೆ ಗುರುತಿನ ಕಾರ್ಡ್ಗಳನ್ನು ವಿತರಣೆ ಮಾಡಿದರು. ಈ ಕುರಿತು ಮಾತನಾಡಿದಂತಹ ಅವರು, ಬೆಂಕಿಯ ಜೊತೆ ಜೀವನ ನಡೆಸುವಂತಹ ಕಾಯಕ ಮಾಡ್ತಾ ಇರುವಂತದ್ದು ಅಡುಗೆ ಕೆಲಸದವರು. ಗುರುತಿನ ಚೀಟಿ ಪಡೆದ ಪ್ರತಿಯೊಬ್ಬ ಸದಸ್ಯರು ತಪ್ಪದೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಕೊಳ್ಳಿ ಅಂತ ಹೇಳಿ ಕರೆ ಕೊಟ್ಟರು. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಅಸಂಘಟಿತ ಕಾರ್ಮಿಕ ಪರಿಷತ್ ರಾಜ್ಯಾಧ್ಯಕ್ಷರಾದ ಕೆಬಿ ಸುರೇಶ್ ಕುಮಾರ್, ಕಾರ್ಮಿಕ ಅಧಿಕಾರಿ ರಾಜೇಶ್ವರಿ, ದಲಿತ ಸಂಘರ್ಷ ಸಮಿತಿ ಸಂಘಟನೆಯ ಮುಖಂಡರಾದ ವಿಜಯ್ ಕುಮಾರ್ ಸೇರಿದಂತೆ ಇತರರು ಹಾಜರಾಗಿದ್ದರು. ನಮಗೂ ಕೂಡ ಭದ್ರತೆ ಮತ್ತು ಸುರಕ್ಷತೆಗೆ ಹೆಚ್ಚು ಒತ್ತು ಕೊಡಬೇಕಂತೇಳಿ ಅದನ್ನೆಲ್ಲನೂ ಅಸಂಘಟಿತ ವಲಯಕ್ಕೆ ಸೇರಿಸಿ ನಮಗೂ ಕೂಡ ಎಲ್ಲರಂತೆ ಬದುಕಲಿಕ್ಕೂ ಎಲ್ಲರಂತೆ ಗೌರವವಾಗಿ ಬದುಕಲಿಕ್ಕೂ ಸಾಧ್ಯ ಮತ್ತು ಸಾಧಕ ಮಾಡತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಂಥ ಗೌರವಾನ್ವಿತ ಸುರೇಶ್ ಕುಮಾರ್ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳು ಅಭಿನಂದಿಸುತ್ತಿದ್ದೇನೆ. ಅನೇಕ ಅಪಘಾತಗಳು, ಅಚಾತುರ್ಯಗಳು ಮತ್ತು ಶಾಶ್ವತವಂತ ಒಂದು ಅಂಗವೈಕಲ್ಯಗಳಲ್ಲೇ ಆಗ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ. ಬರೀ ರಸ್ತೆಯಲ್ಲಿ ಹೋಗ್ತಕ್ಕಂಥ ಅಪಘಾತಗಳೆಲ್ಲ. ಯಾಕಂದರೆ ನಾವು ಬೆಂಕಿ ಮುಂದ್ಗಡೆ ಎಣ್ಣೆ ಅಂತಕ್ಕಂಥ ಒಂದು ಅಪಾಯಕಾರಿ ಒಂದು ವಸ್ತುಗಳ ಜೊತೆ, ಹಾಗೆ ಅಲ್ಲಿ ಅಡುಗೆ ಮನೆಯಲ್ಲಿರ್ತಕ್ಕಂಥ ಏನು ಆ ಒಂದು ಜಿಡ್ಡು ಕಟ್ಟಿರ್ತದೆ ಜಾರಿ ಅದೆಷ್ಟೋ ಜನ ಬಿದ್ದಿರ್ತೀವಿ ಕೂಡ. ಇವೆಲ್ಲ ಕೂಡ ಭಾಳ ಸಂಕೀರ್ಣ ಮತ್ತು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಕ್ಷೇತ್ರ. ಈ ಒಂದು ಸಂದರ್ಭದಲ್ಲಿ ನಾನು ಕಾರ್ಮಿಕ ಇಲಾಖೆಯ ಅಧಿಕಾರಿಗಳಿದ್ದಾರೆ ನಾನು ಮನವಿ ಮಾಡ್ತೇನೆ. ಯಾರೆಲ್ಲನೂ ಕಲ್ಯಾಣ ಮಂಟಪಗಳು, ಸಮುದಾಯ ಭವನಗಳಿರ್ತವೆ, ಅವ್ರನ್ನ ಒಂದು ಸಭೆ ಕರೆದು ನೀವು ಅಡುಗೆ ಕಾರ್ಮಿಕರಿಗೆ ಯಾವ ರೀತಿಯಾದ ಸೌಲಭ್ಯಗಳನ್ನು ಮತ್ತು ಅವರಿಗೆ ಸೌಕರ್ಯಗಳನ್ನು ಸುರಕ್ಷತೆಯ ದೃಷ್ಟಿಯಿಂದ ಒದಗಿಸಿದ್ದೀರಿ ಅನ್ನೋದನ್ನು ಕಾಲಕ್ಕೆ ಅವರಿಂದ ಮಾಹಿತಿ ಪಡೆಯೋದು ಕೂಡ ಆಗಬೇಕು. ಇದರಲ್ಲಿ ಜೊತೆಗೆ 18 ವರ್ಷದ ಕೆಳಗಡೆ ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ತಾವು ಖಾತ್ರಿಪಡಿಸ್ಕೋಬೇಕಾಗ್ತದೆ. ಇಲ್ಲಾಂದರೆ ಈಗಾಗಲೇ ಮಾತನಾಡುವಂಥವೆಲ್ಲ ಗಮನಿಸಿರಬೇಕು. ನಮಗೊಂದು ಜಮಖಾನ ಕೊಡೋದಿಲ್ಲ ಅಡುಗೆ ಆ ಒಂದು ಮಾಲೀಕರು ಅಂತ ಈಗಾಗಲೇ ನಮ್ಮ ರಮೇಶ್ ಬಾಬು ಹೇಳ್ತಿದ್ರು. ಜಮಖಾನ ಅಂತಲ್ಲ, ಇನ್ನೂ ಅನೇಕ ಅಲ್ಲಿ ಸೌಲಭ್ಯಗಳನ್ನು ಅಲ್ಲಿ ಒದಗಿಸ್ತಕ್ಕಂಥ ಕೆಲಸ ಅಲ್ಲಿ ಮಾಡಬೇಕಾಗ್ತದೆ. ಅಲ್ಲಿ ಆ ರೀತಿಯ ಸುರಕ್ಷತೆ ಇದೆಯಾ ಅನ್ನೋದನ್ನು ಅಧಿಕಾರಿಗಳು ಖಾತ್ರಿಪಡಿಸ್ಕೋಬೇಕು. ಆ ರೀತಿಯಾದಂಥ ಮಾಲೀಕರಿಗೆ ಪದೇ ಮನವರಿಕೆ ಮಾಡಬೇಕು. ಕಾಲಕ್ಕೆ ಅವರು ಸಭೆ ನಡೆಸಿ ಅವರಿಗೆ ಒಂದು ಸುರಕ್ಷತಾ ಕ್ರಮಗಳ ಬಗ್ಗೆ ಎಚ್ಚರಿಕೆ ಮತ್ತು ಜಾಗೃತಿ ಮೂಡಿಸ್ತಕ್ಕಂಥದ್ದಾಗಬೇಕು. ಕೇವಲ ನಿಮ್ಮ ಜಾಗೃತಿ ನಿಮ್ಮದು ಪ್ರಯತ್ನ ಅಲ್ಲ, ನಿಮ್ಮ ಅವಲಂಬಿತ ನಿಮ್ಮಗಳ ಒಂದು ಸೇವೆ ಯಾರು ಪಡಿತಾರೆ ಅವರು ಕೂಡ ಜವಾಬ್ದಾರಿ ಇರುತ್ತೆ. ಆ ನಿಟ್ಟಲ್ಲಿ ನಿಮ್ಮಗಳ ಸೇವೆ ಎಷ್ಟು ಮುಖ್ಯ ಆಗ್ತದೋ ನಿಮ್ಮಗಳಿಂದ ಸೇವೆ ಪಡಿತಕ್ಕಂಥ ನಮಗೂ ಕೂಡ ಸಾಮಾಜಿಕವಾಗಿ ಅಷ್ಟೇ ಜವಾಬ್ದಾರಿ ಇರುತ್ತೆ. ಹೋರಾಟಗಾರರು ಅಸಂಘಟಿತ ಸಂಘ ಅಂತ ಕರಿತೀರಿ, ಅಥವಾ ಗುತ್ತಿಗೆದಾರರು, ಸಾಂಪ್ರದಾಯಿಕ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಗುತ್ತಿಗೆದಾರರು, ಅವರ ಜೊತೆ ಏನು ಇವತ್ತು ಸಹ ಅರಮನೆ ಪ್ಯಾಲೇಸ್ಗಳಂಥ ಒಂದು ದೊಡ್ಡ ಸಂಸ್ಥೆಗಳಲ್ಲಿ ಈ ಒಂದು ಉದ್ಯಮಗಳು ತೋರಿಸಿದ್ದಾರೆ. ಅವ್ರ ಜೊತೆ ಪೈಪೋಟಿ ನಡೆಸಿ ಅಂಥ ಒಂದು ಉತ್ತಮವಾದಂಥ ಒಂದು ತಿಂಡಿ ಅಡುಗೆ ಮಾಡ್ತಕ್ಕಂಥ ಒಂದು ಸವಾಲಿನ ಸಂಗತಿ. ಅಂಥ ಸವಾಲನ್ನು ಸ್ವೀಕಾರ ಮಾಡಿ ನಾವು ಅವ್ರಿಗಿಂತೂ ಕಡಿಮೆ ಇಲ್ಲ, ನಾವು ಕೂಡ ಸಾಂಪ್ರದಾಯಿಕ ಶೈಲಿಯಲ್ಲಿ ಜನಕ್ಕೆ ಉಡುಪಡಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಒಂದು ನಿಷ್ಠೆ ತಾವು ತೋರಿಸ್ತಾ ಇದ್ದೀರಿ ಅನ್ನೋದು ಕೂಡ ಭಾಳ ಸಂತೋಷ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.